ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಹೊಸಉಡ್ಯ ಗ್ರಾಮದ ರಾಮಕೃಷ್ಣಪ್ಪ ಹಾಗೂ ನಾರಾಯಣಮ್ಮ ದಂಪತಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಗೇರೆಹಳ್ಳಿ ಗ್ರಾಮದಲ್ಲಿರುವ ಸಂಬಂಧಿಕರ ಸಾವಿನ ಕಾರ್ಯಕ್ಕೆ ಬಂದಿದ್ದರು. ಸಾವಿನ ಕಾರ್ಯ ಮುಗಿಸಿಕೊಂಡು ಬೈಕ್ನಲ್ಲಿ ವಾಪಸ್ ಮನೆಗೆ ತೆರಳುತ್ತಿದ್ದ ವೇಳೆ ವರ್ಲ್ಕೊಂಡ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಹಿಂಬದಿಯಿಂದ ವೇಗವಾಗಿ ಬಂದ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದಂಪತಿಗಳು ನಡುರಸ್ತೆಯ ಮೇಲೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದ ತೀವ್ರತೆಗೆ ಇಬ್ಬರೂ ರಕ್ತಸ್ರಾವವಾಗಿ ಹೆದ್ದಾರಿಯಲ್ಲೇ ನರಳಾಡುತ್ತಿದ್ದರೆ ಅಪಘಾತ ಮಾಡಿದ ಲಾರಿ ಚಾಲಕ ವಾಹನ ನಿಲ್ಲಿಸದೆ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇನ್ನು ಅಪಘಾತವಾದ ತಕ್ಷಣ ಸ್ಥಳೀಯರು ಧಾವಿಸಿ ಗಾಯಾಳುಗಳಿಗೆ ನೆರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಗಾಯಗೊಂಡ ರಾಮಕೃಷ್ಣಪ್ಪ ಅವರಿಗೆ ತಲೆಗೆ ಗಂಭೀರ ಪೆಟ್ಟಾಗಿರುವ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ದಂಪತಿಗಳು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ನಾವು ಈ ಕಡೆ ಗರಳ್ಳಿ ನಿಂಕ ಹೋಯ್ತಾ ಇದ್ವಿ ಸರ್. ನಾವು ಫಂಕ್ಷನ್ ಬಂದಿದ್ದು, ನಮ್ಮ ಅಕ್ಕ ತೀರೋಗಿತ್ತು. ಇಲ್ಲಿ ನಿಂಕ ಹೋಯ್ತಾ ಇದ್ದು ನಾವು. ಆ ಕಡೆ ನಿಂಕ ಅದು ಹೊರ್ಲ್ಕೊಂಡು ಬಿಟ್ಟು ಮುಂಚೆ ಸತ್ರ ಬಿಟ್ಟು ಆಚೆ ಹೋಯ್ತಾ ಇದ್ವು. ಸಡನ್ ಆಗ ಲಾರಿ ಬಂದ್ಬಿಡ್ತು. ನಾವ್ ಹಿಂಗ ಹೋಗೋಕ್ಕ ಹಿಂದ್ಗಡೆ ನಿಂಕ ಲಾರಿ ಬಂತು. ಮುಂದ್ಗಡೆದು ಟಚ್ ಆಯ್ತು. ಅವ್ರು ಸಿಕ್ಕಿಲ್ಲ. ಸಿಕ್ಕಿಲ್ಲ ಸರ್. ಅಲ್ಲಿರೋರೆಲ್ಲ ಪಾಪ ನಿಲ್ಸಕ ನೋಡ್ದ ಪ್ರಯತ್ನ ಪಟ್ರು, ಸಿಕ್ಕಿಲ್ಲ ಅವನು. ನಾವು ಗೇರಳ್ಳಿ ಬಂದಿದ್ವು, ಆಮೇಲೆ ಬಾಗೇಪಲ್ಲಿ ಹೋಯ್ತಾ ಇದ್ದಿದ್ವಿ. ಹೊಸೊಡ್ಡೆ ಬಾಗೇಪಲ್ಲಿ ಆಚೆ. ನನ್ಕೇನೆ ಇಲ್ಲ, ಈ ಕೈಯ ಇದು ಮುಖದ ಮೇಲೆ ಅವ್ರ ತುಂಬಾ ಏಟಾಗೈತೆ ಸರ್. ಗಾಡಿ ನಿಲ್ಸಿಲ್ಲ ಅವ್ರು, ಸಿಕ್ಕೇ ಇಲ್ಲ ಅವ್ರು. ನಮ್ದು ಅಲ್ಲೇ ಐತೆ ಇನ್ನ ಗಾಡಿ. ಹೆಸರು ಆದ್ನಾರೆ ನಮ್ಮ ಹೊರ್ಲ್ಕೊಂಡ ಆಚೆ ಸರ್. ಇನ್ನು ಘಟನೆ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತ ಮಾಡಿ ಪರಾರಿಯಾದ ಲಾರಿ ಹಾಗೂ ಚಾಲಕನ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಒಟ್ಟಾರೆ ಸಾವಿನ ಕಾರ್ಯಕ್ಕೆ ಬಂದ ಕುಟುಂಬದ ಮೇಲೆಯೇ ವಿಧಿ ವಕ್ರದೃಷ್ಟಿ ಬೀರಿದಂತಾಗಿದ್ದು, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎನ್ನುವುದು ಕುಟುಂಬಸ್ಥರ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.